ಹೋಟೆಲ್ ಸ್ಟೈಲು ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಮತ್ತು ಇವತ್ತು ನಾನು ಕ್ಯಾಬೇಜದಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕ್ಯಾಬೇಜ ತೊಗೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಎಲೆ ಇರುತ್ತಲ್ಲ ಫ್ರೆಂಡ್ಸ್, ಆ ಎಲೆನ ಒಂದು 5 ಸುತ್ತಂತೂ ನಾವು ತಕ್ಕೋಬೇಕು. ಏಕೆಂದರೆ ಹುಳ ಭಾಳ ಇರುತ್ತಲ್ಲ, ಹಾಗಾಗಿ ಒಂದು 5 ಸುತ್ತು ತಕ್ಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ತಕ್ಕೊಂಬಿಡೋಣ. ಸೇಮ್ ಹೋಟೆಲಲ್ಲಿ ಖಾನಾವಳಿಯಲ್ಲಿ ಮಾಡ್ತಾರಲ್ಲ ಅದೇ ಟೈಪೇ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾನು. ನೋಡಿ ಇವಾಗ ನೀಟಾಗಿ ತಕ್ಕೋಬೇಕು. ಒಂದು 5 ಸುತ್ತು ತಗೊಂಡ್ರೆ ಸಾಕು ಫ್ರೆಂಡ್ಸ್, ಯಾಕಂದರೆ ಇದು ನಾವು ಬಿಡಿಸ್ಕೊತ ಹೋದಂಗೆ ಅದೇ ಥರನೇ ಬರುತ್ತೆ. ಹಾಗಾಗಿ ನನಗೂ ಫಸ್ಟಿಗೆ ಪಲ್ಯ ಇಷ್ಟ ಆಗ್ತಿರಲಿಲ್ಲ ಫ್ರೆಂಡ್ಸ್. ಆದರೆ ಇವಾಗ ಒಂದ್ಸಲ ಹೋಟೆಲಲ್ಲಿ ಕೇಳಿ ಬಂದಿದ್ದೆ ನಾನು ಯಾವ ಥರ ಮಾಡ್ತೀರಾ ಅಂತ. ಅವ್ರು ಹೇಳಿ ಟೈಪ್ ನಾನು ಮಾಡಿ ನೋಡಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ ನನಗೆ. ಇವಾಗ ನೋಡಿ ಇಷ್ಟು ತಕ್ಕೊಂಡಿದ್ದೀನಿ ನಾನು. ಇದೇನ್ರಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಅಲ್ವಾ, ನಾವು ತಂದು ಮಾಡ್ಕೊಂಡು ತಿನ್ಬೋದು. ಒಂದು ಕ್ಯಾಬೇಜಾಗೆ ಎಷ್ಟೋ ಕಂದ ಪಲ್ಯ ಆಗುತ್ತೆ ರೀ ಇದು ನೋಡಿ. ಇವಾಗ ಇದು ನೀಟಾಗಿ ತೆಗಿತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ, ಗೊತ್ತಾಗುತ್ತೆ. ಇವಾಗ ಇದನ್ನೆಲ್ಲ ತಕ್ಕೊಂಡು ಸಣ್ಣಗೆ ಹೆಚ್ಕೋಬೇಕ್ರಿ. ಇದನ್ನು ಸಣ್ಣಗೆ ಹೆಚ್ಕೊಂಡು ಒಂದು 3-4 ಸಲ ತೊಳಿಬೇಕು ಕ್ಲೀನಾಗಿ. ಸಣ್ಣಗೆ ಹೆಚ್ಚಿಬಿಟ್ಟು ಒಂದು 3-4 ಸಲ ತೊಳಿಬೇಕು, ಏಕೆಂದರೆ ಸಣ್ಣ ಸಣ್ಣ ಹುಳಗಳು ಇರ್ತಾವೆ. ಹಾಗಾಗಿ ಹೇಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ನೋಡಿ. ಇವಾಗ ನಾನು ತೊಳ್ಕೊಂಬರ್ತಾ ಇದ್ದೀನಿ ಅದನ್ನು ನೀಟಾಗಿ. ಇಷ್ಟು ಸಣ್ಣಗೆ ಹೆಚ್ಚಬೇಕು ಫ್ರೆಂಡ್ಸ್ ನೀವು, ಏಕೆಂದರೆ ಪಲ್ಯ ಟೇಸ್ಟ್ ಬರುತ್ತೆ. ನೀವು ದೊಡ್ಡಕ್ಕೆ ಹೆಚ್ಚಿದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಪಲ್ಯ. ಈ ಥರ ಸಣ್ಣಗೆ ಹೆಚ್ಕೊಂಬಂದು ನೀಟಾಗಿ ತೊಳ್ಕೊಂಬಿಡೋಣ. ನೀವು ಎಷ್ಟು ಸಣ್ಣಗೆ ಹೆಚ್ಚಿರಲ್ಲ ಅಷ್ಟು ರುಚಿ ಬರುತ್ತೆ ಪಲ್ಯ. ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ ನಾನು. ಹೆಸರು ಬೇಳೆನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಇಟ್ಕೊಳ್ಳಿ. ಬೇಕಾದರೆ ತೊಗರಿ ಬೇಳೆನಾದರೂ ಹಾಕ್ಕೋಬೋದು ನೀವು, ಆದರೆ ಹೆಸರು ಬೇಳೆ ಟೇಸ್ಟ್ ಆಗುತ್ತೆ ಪಲ್ಯಕ್ಕೆ. ಹಾಗಾಗಿ ಹೆಸರು ಬೇಳೆನೇ ಹಾಕಿಬಿಡಿ ನೋಡಿ. ಇವಾಗ ಮತ್ತು ಅದೇ ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಬಿಡಿ. ಇಷ್ಟು ಹೆಚ್ಚಿಟ್ಕೊಂಡು ಈ ಕಡೆ ಸೈಡಿಗೆ ಒಂದು ಗ್ಯಾಸ್ ಮೇಲೆ ಫ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಬಿಡ್ತೀನಿ ನೋಡಿ. ಇವಾಗ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಇಟ್ಬಿಡೋಣ. ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇದು. ನಾನು ಹೋಟೆಲಲ್ಲಿ ಕೇಳಿ ಮಾಡಿದ್ದು 2-3 ಸಲ ಮಾಡಿದ್ದೀನಿ ನೋಡಿ. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಕಾಳು ಹಾಕಿ, ನೀವು ಮಾಮೂಲಿ ಯಾವ ಥರ ಪಲ್ಯ ಮಾಡ್ತಿರಲ್ಲ ಅದೇ ಥರ ಪಲ್ಯ ಮಾಡೋದು. ಆದರೆ ಹೆಸರು ಬೇಳೆ ಹಾಕಬೇಕು ಮತ್ತು ಸಣ್ಣಗೆ ಹೆಚ್ಚಬೇಕ್ರಿ. ನೀವು ಕ್ಯಾಬೇಜ ದೊಡ್ಡಕ್ಕೆ ಹೆಚ್ಚಿದ್ರೆ ಪಲ್ಯ ಟೇಸ್ಟ್ ಕೊಡಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಈ ಕ್ಯಾಬೇಜಲ್ಲಿ ಸಾಂಬಾರು ಮಾಡ್ಕೊಬೋದು ನಾವು, ತುಂಬ ಚೆನ್ನಾಗಾಗುತ್ತೆ. ನಮ್ಮ ಸೈಡೆಲ್ಲ ತುಂಬ ಹೊಲಗಳಲ್ಲೇ ಜಾಸ್ತಿ ಬೆಳೀತಾ ಇದ್ದಾರೆ ಇದನ್ನು ನೋಡಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕರಿಬೇವು, ಕೊತ್ತಂಬರಿ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೇವಲ್ಲ ಕ್ಯಾಬೇಜ ಹಾಕ್ಕೋಬೇಕು ನೋಡಿ. ಕ್ಯಾಬೇಜ ಹಾಕಿ ಎಲ್ಲ ಕ್ಯಾಬೇಜ ಹಾಕಿಬಿಟ್ಟು ಅದ್ರ ಮೇಲೆ ನೆನೆಸ್ಕೊಂಡ ಹೆಸರುಬೇಳೆ ಹಾಕಬೇಕು. ಇವಾಗ ನೋಡಿ ಕ್ಯಾಬೇಜ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್. ನಾನು ಹೆಚ್ಚಿಟ್ಕೊಂಡಿರ್ತಿರಲ್ಲ ಅಷ್ಟು ಕ್ಯಾಬೇಜನ ಹಾಕ್ಬೇಕು ನೀವು ನೋಡಿ. ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಇದ್ರ ಮೇಲೆ ಹೆಸರುಬೇಳೆನ ಹಾಕಿಬಿಡಿ. ನೆನೆಸಿಟ್ಕೊಂಡಿರ್ತೇವಲ್ಲ ಆ ಹೆಸರುಬೇಳೆ ಹಾಕ್ಬಿಡೋಣ. ನೆನೆಸಿಟ್ಕೊಂಡಿದ್ದು ಹೆಸರುಬೇಳೆ ಹಾಕ್ತಾಯಿದ್ದೇನೆ ನೋಡಿ. ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ನಾವು ಸಾಮಾನು ಹಾಕ್ಕೋಬೇಕು ಇದಕ್ಕೆ ನೋಡಿ. ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಮಾತ್ರ ನೋಡಿ. ನೀವು ಟೆಸ್ಟ್ ಮಾಡಿ ನೀವೇ ಹೇಳ್ತೀರಾ ನನಗೆ ಹೌದು ಸಿಸ್ಟರ್ ಅಂತ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್, ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವಿಡಿಯೋ ನೋಡಿ ಲೈಕ್ ಕೊಡಲ್ಲ ಫ್ರೆಂಡ್ಸ್, ಲೈಕ್ ಕೊಡಿ ನನಗೆ ನೋಡಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಬೆಲ್ಲ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು. ಬೆಲ್ಲ, ಸಾಂಬಾರು ಪುಡಿ, ಟರ್ಮರಿಕ್ ಮತ್ತು ಸಾಲ್ಟ್ ಇವನ್ನ ಹಾಕ್ಕೋಬೇಕು ನೋಡಿರಿ. ಈ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಮಾತ್ರ ಇದು. ವಿಡಿಯೋದಾಗ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬೇಕ್ರಿ. ಮತ್ತು ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ರೀ. ಇವಾಗ ಸಾಂಬಾರು ಪುಡಿ ಹಾಕಿದೆ ಮತ್ತು ಅರಿಶಿನ ಪುಡಿ, ಉಪ್ಪು, ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ. ತುಂಬ ಟೇಸ್ಟ್ ಕೊಡುತ್ತೆ ರೀ ಇದು ಪಲ್ಯ. ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಿ. ನಾವು ಹೋಟೆಲ್ನಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಮಾಡಿ ತೋರಿಸಿದ್ದೀನಿ. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ. ಮತ್ತು ನೀವು ಯಾವ ಥರ ಈ ಪಲ್ಯ ಮಾಡ್ತೀರಂತ ನನಗೆ ಹೇಳ್ರಿ. ಕ್ಯಾಬೇಜ್ದಲ್ಲಿ ನೋಡಿ ಗೋಬಿ ಮಾಡ್ಕೋಬೋದು, ನಾವು ಸಾಂಬಾರು ಮಾಡ್ಕೋಬೋದು, ಮತ್ತು ಚಟ್ನಿನೂ ಮಾಡ್ಕೋಬೋದು ಫ್ರೆಂಡ್ಸ್. ನೀಟಾಗಿ ದೊಡ್ಡಕ್ಕೆ ಹೆಚ್ಚಿ ಹುರಿದ್ಬಿಟ್ಟು ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಅದು ನೋಡಿ.
ಇದರಲ್ಲಿ ಗೊಜ್ಜು ಸಹಿತ ಮಾಡ್ಬೋದು, ಪಚ್ಚಡಿ ಮಾಡ್ಬೋದು ಫ್ರೆಂಡ್ಸ್. ಕ್ಯಾಬೇಜ್ನಲ್ಲಿ ಏನೆಲ್ಲ ಮಾಡ್ಬೋದು ಅಂತ. ಪಲ್ಯ ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಗಳ ಸಪೋರ್ಟು ನನಗೆ ತುಂಬ ಸಿಗ್ತಾಯಿದೆ. ಇದೇ ಥರ ಸಪೋರ್ಟ್ ಮಾಡಿ ಇವಾಗ ಇಷ್ಟು ಫ್ರೈ ಮಾಡ್ಕೊಂಡು ನೀರು ಒಟ್ಟ ಹಾಕ್ಬಿಡ್ರಿ ಫ್ರೆಂಡ್ಸ್. ನೀರು ಹಾಕ್ತೇನೆ ಕುರು ಅಂತ ಅನ್ನೋ ಟೈಪ್ ನೀವು ಬೇಯಿಸ್ಕೋಬೇಕು ನೋಡಿ. ಸಾಕು, ಅಷ್ಟೇ ಬೇಯಿಸಿದರೆ ಸಾಕು. ಇವಾಗ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಬಿಡೋಣ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ನೋಡಿ ಗುರಾಳ್ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಕುರ್ಷಾಣಿ ಪುಡಿ ಅಂತಾರಲ್ಲ ಅದನ್ನು ಹಾಕಿ ಫುಲ್ಲು ಇನ್ನೊಂದ್ಸಲ ಕಲಸಿಟ್ಬಿಟ್ರೆ ನೋಡಿ ಕ್ಯಾಬೇಜಿದ ಪಲ್ಯ ರೆಡಿ ಆಯಿತು. ಪೂರಿಗೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ತುಂಬ ಟೇಸ್ಟ್ ಕೊಡುತ್ತೆ ಇದು ನೋಡಿ. ಈ ಥರ ಫ್ರೈ ಮಾಡೋಕ್ಕಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಒಂದು ಹೇಳ್ತೀನಿ, ಇದಕ್ಕೆ ನೀರು ಒಟ್ಟ ಹಾಕಕ್ಕೆ ಹೋಗ್ಬಿಡ್ರಿ. ಬಿಸಿ ಬಿಸಿ ರೊಟ್ಟಿಗೆ ಕ್ಯಾಬೇಜಿದ ಪಲ್ಯ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.